ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಬಹುಶಃ ಎರಡೂವರೆ ತಿಂಗಳ ಮೊದಲು ಲೋಕೇಶರು ನನ್ನನ್ನು ಸಂಪರ್ಕ ಮಾಡಿದ್ರು. ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ನೀವು ಬಂದು ಪೌರೋಹಿತ್ಯವನ್ನು ವಹಿಸಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಡಬೇಕು ಅಂತ ಬಹಳ ಪ್ರೀತಿಯಿಂದ. ಆ ಸಂದರ್ಭದಲ್ಲಿ ಒಂದು 1/4 ಗಂಟೆ ಪ್ರವಚನವನ್ನು ಕೂಡ ನೀವು ಕೊಡಬೇಕು ಅಂತ ಹೇಳಿ ಅವರು ವಿನಂತಿಯನ್ನು ಮಾಡಿದರು. ಪ್ರೀತಿಯ ಬಂಧುಗಳೇ, ನಾನು ಇತ್ತೀಚೆಗೆ ಒಂದು ಹೇಳೋದಕ್ಕೆ ಶುರು ಮಾಡಿದ್ದೇನೆ, ಮನೆಯವರ ವಿನಂತಿಯ ಮೇರೆಗೆ ಅಂತ. ಯಾಕೆ ಗೊತ್ತುಂಟ ವಿಜಯಣ್ಣ, ಇತ್ತೀಚೆಗೆ ನಾನು ಹೀಗೆ ಮನೆಯವರ ವಿನಂತಿ ಇಲ್ಲದೆ ನನಗೆ ಭಾಷಣ ಮಾಡುವ ಹುಚ್ಚಿಲ್ಲ. ನಾನು ಮನೆಯವರು ಕೇಳಿಕೊಂಡ್ರು ಅಂತಾನೆ ಭಾಷಣ ಮಾಡ್ತಾ ಇದ್ದಾಗ ಯಾರೋ ಸಭೆಯಲ್ಲಿ ಇವರದ್ದು ಶುರು ಆಯಿತಾ ಮಾರಾಯ, ಇವತ್ತು ಮಧ್ಯಾಹ್ನ ಲೇಟ್ ಆಗ್ತದೆ ಅಂತ ಪರಂಚಲಿಕೆ ಶುರು ಮಾಡಿದ್ರಂತೆ. ನಾನು ಅದಕ್ಕಿಂತ ನಂತರ ಹೀಗೆ ಹೇಳುದು, ನಾನಾಗಿ ಮಾಡ್ತಾ ಇರುವ ಭಾಷಣ ಅಲ್ಲ ಇದು, ಮನೆಯವರ ಕೇಳಿಕೆಯಂತೆ. ನಾನು ಈಗಲೂ ಕೂಡ 10 ನಿಮಿಷ ಮೊದಲು ಕೇಳಿದೆ, ಬೇಕಾ ಅಂತ. ಬೇಕೇ ಬೇಕು ಅಂತ ನೀವು ಹೇಳುವುದಾ ಅಂತ. ಅಂದರೆ ಜನ ಎಲ್ಲ ಸೇರಿದ್ದಾರೆ, ಮಧ್ಯಾಹ್ನ ತಡ ಆಗಬಾರ್ದಲ್ಲ ಅಂತ. ನಾನು ಕೊಟ್ಟ ಸಮಯಕ್ಕಿಂತ ಜಾಸ್ತಿ ಮಾತಾಡೋದಿಲ್ಲ, ಆಯ್ತಾ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಆತ್ಮೀಯರಾದ ಅಡುಗೆಯವರು ಸೂಚನೆ ಕೊಟ್ಟಿದ್ದಾರೆ 1/4 ಗಂಟೆಯಿಂದ ಜಾಸ್ತಿ ಮಾತಾಡಿ ಅಂತ. ಹಾಗಾಗಿ ನಾನು 1/4 ಗಂಟೆ ಆದರೂ ಮಾತಾಡಲೇಬೇಕು. ಯಾಕೆ ಅಂತಂದರೆ ನಾವು ಮೊದಲೇ ಹೇಳಿದ ಟೈಮಿಗೆ 12 ಗಂಟೆಗೆ ಮಂಗಳಾರತಿ ಮಾಡೋದು ಅಂತ ನಾವು ಮಾತಾಡಿಕೊಂಡಿದ್ದೆವು. 12 ಗಂಟೆಗೆ ಮಂಗಳಾರತಿಗೆ ನಾವು ಸಿದ್ಧರಾಗಿದ್ದೇವೆ. ಆದದ್ರಿಂದ ಈ ಕಾರ್ಯಕ್ರಮ ಏನೂ ತಡ ಆಗುವುದಿಲ್ಲ. ಒಂದು ನಂಬಿಕೆಯಲ್ಲಿ ಲೋಕೇಶಣ್ಣನ ಆತ್ಮೀಯತೆಯನ್ನು ಮಾನ್ಯ ಮಾಡಿ ಅವರ ಮನೆ ಒಕ್ಕಲಿನ ಈ ಸಂಭ್ರಮದಲ್ಲಿ ನಾನು 4 ಮಾತುಗಳನ್ನು ಹೇಳೋದು. ನನಗೆ ಬಹಳ ಖುಷಿಯಾದದ್ದೇನು ಅಂತಂದರೆ, ಇವರಿಗೆ ಈ ಜಾಗವನ್ನು ಕೊಟ್ಟ ಆ ಭಟ್ರು ನನ್ನ ಹತ್ರ ಬಂದರು. ಆಗ ಪೂಜೆ ಮಾಡುತ್ತಾ ಇರುವಾಗ ಅವರು ಬಂದು ನನ್ನ ಹತ್ರ ಒಂದು ಮಾತು ಹೇಳಿದರು, ಬೆಸ್ಟ್ ಜನ ಮಾರ್ರೆ ಅಂತ, ಚಿನ್ನದಂಥ ವ್ಯಕ್ತಿಗಳು ಅಂತ ಹೇಳಿದರು. ಇದು ಬೇಕಾದದ್ದು ಲೋಕೇಶರೇ. ನಾವು 4 ಜನರಿಂದ ಹೀಗೆ ಹೇಳಿಸಿಕೊಳ್ಳೋದು ಇದೆಯಲ್ಲ, ದೇವರ ಅನುಗ್ರಹ ಇಲ್ಲೇ ಆಗುವುದು. ನಾವು ಯಾರಿಗೂ ಬೇಡದವರಾಗಬಾರದು. ಎಲ್ಲರೂ ಕೂಡ ಎಷ್ಟೊಳ್ಳೆ ವ್ಯಕ್ತಿ ಮಾರೆ, ಇವನು ಚೆನ್ನಾಗಿರ್ಲಿ ಅಂತ ಹೇಳಿ ಈ ಬಂದಂತ ಎಲ್ಲ ನೆಂಟರಿಷ್ಟರು ಮನಸ್ತುಂಬಿ ಹಾರೈಸಿ ಹೋದರೆ ಅದು ಸತ್ಯನಾರಾಯಣ ದೇವರ ಅನುಗ್ರಹಕ್ಕೆ ಸೇತುವೆ ಆಗ್ತದೆ. ಹಾಗೆ ನೀವು ನಿಮ್ಮ ಹೆಸರನ್ನು ಉಳಿಸಿಕೊಂಡ ಒಂದು ಸಂತೋಷ ನನಗಿದೆ. ಈ ಸಂದರ್ಭದಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಉಂಟು. ಭಜನೆಗೆ ಸಂಬಂಧಪಟ್ಟು ದೇವರು ಹೇಳಿದ ಒಂದು ಮಾತಿದೆ. ವಿಜಯಣ್ಣ ಏನು ಹೇಳಿದ್ದಾನೆ ಗೊತ್ತುಂಟ? ಮಹಾವಿಷ್ಣು ದೇವರು ನಾರದರಲ್ಲಿ ಹೇಳುವುದು, ಸಂಸ್ಕೃತದ ಮಾತದು, ನಾಹಂ ತಿಷ್ಠಾಮಿ ವೈಕುಂಠೆ, ನಾನು ವೈಕುಂಠದಲ್ಲಿ ಇರುವುದಲ್ಲ. ಯಾರು ಹೇಳುವ ಮಾತು? ದೇವರು ಹೇಳುವ ಮಾತು, ವಿಷ್ಣು ದೇವರು ಹೇಳುವುದು. ನಾಹಂ ವಸಾಮಿ ವೈಕುಂಠೆ, ನಾನು ವೈಕುಂಠದಲ್ಲಿ ಇರೋದಲ್ಲ. ಯೋಗಿನಾಂ ಹೃದಯೇನ ಚ, ಯೋಗಿಗಳ ಋಷಿ ಮುನಿಗಳ ಹೃದಯದಲ್ಲೂ ನಾನಿರೋದಲ್ಲ. ಮತ್ತೆಲ್ಲಿ ಇರೋದು? ಎಲ್ಲಿ ಇರೋದು ಅಂತ ಅವನೇ ಹೇಳಿದ್ದಾನೆ. ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ, ನನ್ನ ಭಕ್ತರು ಎಲ್ಲಿ ನನ್ನನ್ನ ಹಾಡುತ್ತಾ ಇರ್ತಾರೋ ಅಲ್ಲಿ ನಾನಿರುತ್ತೇನೆ ಅಂತ. ಅಂದ್ರೆ ಏನರ್ಥ? ನಾನಿರುವುದು ವೈಕುಂಠದಲ್ಲಿ ಅಲ್ಲ, ನಾನಿರುವುದು ಋಷಿ ಮುನಿಗಳ ಹೃದಯದಲ್ಲಿ ಅಲ್ಲ. ಹೀಗೆ ಕುಳಿತುಕೊಂಡು ತಾಳ ಮೇಳಗಳೊಂದಿಗೆ ನನ್ನ ಭಕ್ತರು ಎಲ್ಲಿ ಹಾಡುತ್ತಾ ಇರ್ತಾರೋ ಆ ಜಾಗದಲ್ಲಿ ನಾನು ಇರ್ತೇನೆ ಅಂತ ದೇವರು ಹೇಳಿದ್ದಾನೆ. ಹಾಗಾಗಿ ದೇವರ ಮಾತು ಸುಳ್ಳಾಗುವುದಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ದೇವರು ಇವತ್ತು ಇಲ್ಲಿದ್ದಾನೆ, ಹಾಡುವ ಜಾಗದಲ್ಲಿದ್ದಾನೆ. ಭಜನೆ ನಿರಂತರವಾಗಿ ಪೂಜೆಯ ಪ್ರಾರಂಭದಿಂದ ಈಗ ತನಕ ನಡೀತಾ ಉಂಟು. ದೇವರು ಇದ್ದಾನೆ ಅಂತ ಹೇಳುವ ಕಣ್ಣಿಗೆ ಕಾಣುವ ಶಕ್ತಿ ಇಲ್ಲದೆ ಇರಬಹುದು,
ಕಿವಿಗೆ ದೇವರ ದನಿಯನ್ನ ಕೇಳುವ ಶಕ್ತಿ ಇಲ್ಲದೆ ಇರಬಹುದು, ಚಿಂತಿಸುವ ಬುದ್ಧಿ ನಮಗೆ ಇಲ್ಲದೆ ಇರಬಹುದು, ಅನುಭವಿಸುವ ಹೃದಯ ನಮಗೆ ಇಲ್ಲದೆ ಇರಬಹುದು. ಆದರೆ ಇವತ್ತು ದೇವರಿದ್ದಾನೆ ಇಲ್ಲಿ. ದೇವರ ಭಕ್ತಿ ಅಂದ್ರೆ ಹೇಗಿರಬೇಕು ಅಂತಂದ್ರೆ, ನಿನ್ನೆ ಒಬ್ಬ ಒಳ್ಳೆ ದೈವ ಭಕ್ತ ಹೆಣ್ಣು ಮಗಳು ನನ್ನ ಹತ್ರ ಹೇಳಿದ್ಲು. ಅವಳಿಗೆ ಒಳ್ಳೆ ಭಕ್ತಿ, ನನಗೆ ಅವಳು ಭಕ್ತೆ ಅಂತ ಗೊತ್ತಿದೆ. ನೀನು ದೇವರನ್ನ ನಂಬುವಾಗ ಹೇಗೆ ಏನೆಲ್ಲ ಯೋಚನೆ ಮಾಡ್ತಿರ್ತೀಯ ಅಂತ ಕೇಳಿದೆ ನಾನು. ಒಬ್ಬಳು ಒಳ್ಳೆ ತಂಗಿಯವಳು ನನಗೆ. ಆಗ ಅವಳು ಹೇಳಿದ್ಲು, ಕೊಲ್ಲೂರು ಮೂಕಾಂಬಿಕೆಯ ಭಕ್ತೆ, ದೇವಿಯ ಭಕ್ತೆ. ಅವಳು ಮೊನ್ನೆ ಹೋಗುವಾಗ, ಕೊಲ್ಲೂರಿಗೆ ಹೊರಡುವಾಗ ಒಂದು ಮಲ್ಲಿಗೆ ತಗೊಂಡ್ಲಂತೆ. ಆ ಮಲ್ಲಿಗೆಯನ್ನ ತಗೊಳ್ಳುವಾಗ ತಗೊಂಡಾದ ನಂತರ ಮನಸ್ಸಿಗಾಯ್ತಂತೆ, ನೀನೊಬ್ಬಳೇ ತಗೊಂಡಿದ್ದೀಯ ಅಲ್ಲ, ನಾನು ಕೂಡ ಒಬ್ಳು ತಾಯಿಯೇ, ನನಗೆ ಕೊಡುವುದಿಲ್ವಾ ಮಲ್ಲಿಗೆ ಅಂತ ಮೂಕಾಂಬಿಕೆ ಕೇಳಿಯಾಳು ಅಂತ ಆಯ್ತಂತೆ ಅವಳಿಗೆ. ಹಾಗಾಗಿ ಇನ್ನೊಂದು ಚೆಂಡು ಮಲ್ಲಿಗೆಯನ್ನ ತಗೊಂಡು ಕೊಲ್ಲೂರಿಗೆ ಹೋದೆ ಅಂತಂದ್ಲು. ಈ ಫೀಲಿಂಗ್ಸ್ ಉಂಟಲ್ಲ, ಇದು ಬೇಕು. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಒಂದು ಮಂಟಪವನ್ನ ಸಿದ್ಧ ಮಾಡಿ ಒಂದು ಆರತಿ ಮಾಡೋದಲ್ಲ. ಇವತ್ತು ಸಾಕ್ಷಾತ್ ಶ್ರೀಮನ್ನಾರಾಯಣ ದೇವರು ವೈಕುಂಠದಿಂದ ನನ್ನ ಮನೆಯ ಒಳಗಡೆ, ನಾನು ಕಟ್ಟಿದ ಹೊಸ ಮನೆಯ ಒಳಗಡೆ ಬರ್ತಾ ಇದ್ದಾನೆ ಅಂತ ಭಾವಿಸುವ ಶಕ್ತಿ ಇದೆಯಾ ನಿಮಗೆ? ಭಾವಿಸುವ ಶಕ್ತಿ ಇಲ್ಲದೆ ಇದ್ರೆ ಜೀವಂತಿಕೆಯೇ ಇಲ್ಲ ಪೂಜೆಗೆ, ಜೀವವೇ ಇಲ್ಲ ಪೂಜೆಗೆ. ಹಾಗೆ ಭಾವಿಸ್ತೀರಾ ನೀವು, ಇಲ್ಲಿ ದೇವರಿದ್ದಾನೆ. ದೇವರ ಸಾನ್ನಿಧ್ಯ ನಿರ್ಮಾಣವಾಗುವುದು ಹಾಗೆ ಭಾವಿಸಿದಾಗ. ದೇವರಿದ್ದಾನೆ, ದೇವರು ಮನೆಯೊಳಗೆ ಬಂದಿದ್ದಾನೆ, ಮಂಟಪದಲ್ಲಿ ವಿರಾಜಮಾನನಾಗಿದ್ದಾನೆ ಅಂತ ಭಾವಿಸಬೇಕು ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ. ಇದು ಭಕ್ತಿ. ಭಕ್ತಿ ಅಂತಂದ್ರೆ ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ ಅಂತ ಹೇಳಿದ್ದಾರೆ ನಾರದರು. ನಾರದರ ಭಕ್ತಿ ಸೂತ್ರ ಅಂತ ಇದೆ. ಆ ಭಕ್ತಿ ಸೂತ್ರದ 2ನೇ ಸೂತ್ರ ಇದು. ಭಕ್ತಿ ಅಂತಂದ್ರೆ ಏನು ಲೋಕೇಶ್ವರೇ? ಪ್ರೀತಿ. ದೇವರ ಮೇಲಿನ ಪ್ರೀತಿಯನ್ನ ಭಕ್ತಿ ಅಂತ ಹೇಳೋದು. ನಾನು ಆಗ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಒಂದಷ್ಟು ಜನ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದ್ರು. ನಾನು ಅದನ್ನ ಗಮನಿಸಿದೆ. ಯಾಕೆ ನೀರು ತುಂಬಿಕೊಂಡ್ರು? ಯಾಕೆ ನೀರು ಬರುತ್ತದೆ ಕಣ್ಣಿನಲ್ಲಿ? ಪ್ರೀತಿ ಇದ್ದಾಗ ಮಾತ್ರ ಬರುತ್ತದೆ. ಪ್ರೀತಿ ಇಲ್ಲದೆ, ದೇವರ ಮೇಲೆ ಪ್ರೀತಿ ಇಲ್ಲದೆ ಕಣ್ಣಿನಲ್ಲಿ ನೀರು ಬರುವುದಕ್ಕೆ ಸಾಧ್ಯ ಇಲ್ಲ. ಅಂತ ಪ್ರೀತಿ ಅದಮ್ಯವಾಗಿ ನಮ್ಮ ಹೃದಯದಲ್ಲಿ ಇದ್ರೆ ದೇವರು ನಮ್ಮ ಜೊತೆಗೆ 100ಕ್ಕೆ 100 ಇದ್ದಾನೆ. ದೇವರು ಇದ್ದಾನೆ ಇದ್ದಾನೆ ಇದ್ದಾನೆ. ದೇವರು ಇರೋದು ಸತ್ಯ. ಅಂತ ದೇವರನ್ನ ನಾವು ಭಾವಿಸಬೇಕು, ನಾವು ಪ್ರೀತಿಸಬೇಕು, ನಾವು ಭಜನೆ ಮಾಡಬೇಕು, ನಾವು ಪೂಜೆ ಮಾಡಬೇಕು ದೇವರನ್ನ. ದೇವರು ಬಿಟ್ಟು ಇನ್ಯಾವುದೂ ಸತ್ಯ ಅಲ್ಲ ಈ ಜಗತ್ತಿನಲ್ಲಿ. ದೇವರನ್ನ ಬಿಟ್ಟು ಇನ್ಯಾವುದೂ ಕೂಡ ನೆಮ್ಮದಿ ಕೊಡುವುದಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ. 1ನೇಯದ್ದು ಭಕ್ತಿ ಇರಬೇಕು, 2ನೇಯದ್ದು ಶ್ರದ್ಧೆ ಇರಬೇಕು. ಭಕ್ತಿ ಮತ್ತು ಶ್ರದ್ಧೆ ಎರಡಿದ್ದರೆ ದೇವರಿಗೆ ನಮ್ಮ ಪೂಜೆ ತೃಪ್ತಿ ಆಗ್ತದೆ, ಸಂತೋಷ ಆಗ್ತದೆ. ಶ್ರದ್ಧೆ ಅಂದ್ರೆ ಏನು? ಗುರುವಾಕ್ಯಸ್ಯ ಶಾಸ್ತ್ರವಾಕ್ಯಸ್ಯ ಸತ್ಯ ಬುದ್ಧ್ಯವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತೂಪಲಭ್ಯತೆ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಶ್ರದ್ಧೆ ಅಂದ್ರೆ ಏನು ಹೇಳಿದ್ದಾರೆ ಅಂದ್ರೆ, ಗುರುವಾಕ್ಯದಲ್ಲಿ ವಿಶ್ವಾಸ ಇರಬೇಕಂತೆ. 1ನೇಯದ್ದು ಗುರುಗಳು ಹೇಳಿದ ವಾಕ್ಯದಲ್ಲಿ. ಗುರುವಾಕ್ಯಸ್ಯ ಶಾಸ್ತ್ರವಾಕ್ಯಸ್ಯ ಸತ್ಯ ಬುದ್ಧ್ಯವಧಾರಣ, ಶಾಸ್ತ್ರದಲ್ಲಿ ಹೇಳಿರುವುದು ಕೂಡ ಸತ್ಯ ಅಂತ ಬೇಕು. ಅಷ್ಟು ನಂಬಿಕೆ ಬೇಕು. ಈ ಇತ್ತೀಚೆಗೆ ನಾವು ಶಾಸ್ತ್ರದಲ್ಲಿ ಇಲ್ಲದ್ದನ್ನ ಮಾಡ್ತೇವೆ. ಅದನ್ನ ಮಾಡೋದು ಬೇಡ ಅಂತಂದ್ರೆ ಪುರೋಹಿತರಿಗೆ ಎಂತದ್ದು ಗೊತ್ತಿಲ್ಲ ಅಂತ ಮಾಡ್ತಾರೆ ಜನ. ಶಾಸ್ತ್ರಗಳಲ್ಲಿ ಇಲ್ಲವೇ ಇಲ್ಲ ಅದು, ಆ ಸಂಗತಿಗಳು. ಆಯ್ತಾ? ಇಷ್ಟು ಆಚಾರ ವಿಚಾರಗಳಲ್ಲಿ ನಾವು ಆಧುನಿಕತೆಗಳನ್ನು ತಂದು ಬಿಟ್ಟಿದ್ದೇವೆ. ಹಾಗಲ್ಲ ಅದು. ನಮ್ಮ ವಾಹನಗಳು ಹೊಸತಾದಷ್ಟು ಬೆಲೆ ಜಾಸ್ತಿ, ಅದು ಹಳತಾದರೆ ಬೆಲೆ ಕಡಿಮೆ. ಆದರೆ ನಮ್ಮ ಸಂಪ್ರದಾಯಗಳು ಹಳತಾದಷ್ಟು ಬೆಲೆ ಜಾಸ್ತಿ, ಹೊಸದಾದಷ್ಟು ಬೆಲೆ ಕಡಿಮೆ. ನಮ್ಮೂರಿನ ದೇವಸ್ಥಾನ
700 ವರ್ಷಗಳಷ್ಟು ಹಳೆಯದ್ದು, 1000 ವರ್ಷಗಳಷ್ಟು ಹಳೆಯದ್ದು, ಚಾಲುಕ್ಯರ ಕಾಲದ್ದು, ಹೊಯ್ಸಳ ಕಾಲರದ್ದು ಅಂತ ಹೇಳಿದರೆ ಬೆಲೆ ಜಾಸ್ತಿ. ಮೊನ್ನೆ ನಾವು ಹೊಸ್ತು ಒಂದು ದೇವಸ್ಥಾನ ಮಾಡಿದ್ದು ಅಂತಂದ್ರೆ ಅದಕ್ಕೆ ಬೆಲೆ ಕಡಿಮೆ. ಹಾಗೆ ನಮ್ಮ ಪೂಜೆಯಲ್ಲಿ ಪ್ರಾಚೀನತೆಯನ್ನ ಅಳವಡಿಸಿಕೊಂಡಷ್ಟು ಅದರಲ್ಲಿ ಸಾನ್ನಿಧ್ಯ ಜಾಸ್ತಿ ಬರುವುದು, ಹೊಸತಾದಷ್ಟು ಸಾನ್ನಿಧ್ಯ ಕಡಿಮೆ. ಹಾಗಾಗಿ ನೀವು ಕೇಳಿಕೊಳ್ಳಬೇಕಾದದ್ದೇನು ಅಂದರೆ ಪುರೋಹಿತರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಿಂದಿನ ಕಾಲದ ಆಚಾರ ವಿಚಾರಗಳನ್ನ ಅಳವಡಿಸಿ. ಹೊಸತು ಬೇಡ ಅಂತ ಹೇಳಬೇಕು ನಿಜವಾದ ಶ್ರದ್ಧಾವಂತ. ಹೊಸತು ಬೇಡ, ಆಧುನಿಕತೆ ಬೇಡ, ನಮಗೆ ಹಿಂದಿನ ಕಾಲದ್ದು. ಇನ್ನೊಂದಿದೆ ಶ್ರದ್ಧೆ ಅಂತಂದ್ರೆ, ಪುರೋಹಿತರು ಬಂದ ಮೇಲೆ ಅಕ್ಕಿಯಲ್ಲಿ ಉಂಟು, ಅಕ್ಕಿ ತರಲಿಕ್ಕೆ ಓಡುವುದಲ್ಲ, ತೆಂಗಿನಕಾಯಿ ತರಲಿಕ್ಕೆ ಓಡು. ಭಕ್ತಿ ಇಲ್ಲದವರು ಪೂಜೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಖರ್ಚು ಮಾಡಿ ಭಕ್ತಿ ಇರ್ತದೆ, ಭಕ್ತಿ ಅಂದ್ರೆ ದೇವರ ಮೇಲೆ ಪ್ರೀತಿ. ಶ್ರದ್ಧೆ ಇಲ್ಲದೆ ಇದ್ರೆ, ಭಕ್ತಿ ಇದ್ದು ಶ್ರದ್ಧೆ ಇಲ್ಲದೆ ಇದ್ರೆ ಹೀಗಾಗ್ತದೆ. ಅಕ್ಕಿ ಇಲ್ಲ, ತೆಂಗಿನಕಾಯಿ ಇಲ್ಲ, ಭಟ್ರು ಕೇಳುವುದು ಯಾವುದು ವಸ್ತುಗಳು ಇಲ್ಲ. ಹಾಗಲ್ಲ, ಶ್ರದ್ಧೆಯೂ ಬೇಕು. ಶ್ರದ್ಧೆ ಇದ್ದಾಗ ಎಲ್ಲ ನೀಟಾಗಿ ಮೊದಲೇ ಜೋಡಿಸಿಡುವುದು, ಮತ್ತೆ ಯಾವುದನ್ನು ಕೇಳಲಿಕ್ಕಿಲ್ಲ. ಈ ಭಕ್ತಿ ಮತ್ತು ಶ್ರದ್ಧೆ ಎರಡೂ ಇದ್ದಾಗ ದೇವರಿಗೆ ಆ ಪೂಜೆ ತೃಪ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಇರ್ಲಿ, ಮನೆ ಒಕ್ಕಲು. ಮನೆ ಅಂತಂದ್ರೆ ಅದು ಶಾಂತಿ ನೆಮ್ಮದಿಗಳ ನೆಲೆವೀಡಾಗಬೇಕು. ಸುಮ್ಮನೆ ಒಂದು ಕಟ್ಟಡ ಅಲ್ಲ ಮನೆ ಅಂತಂದ್ರೆ. ಎಷ್ಟು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟುತ್ತಾರೆ, ಆದರೆ ನಮಗೆ ಹೋಗುವಾಗಲೇ ಗೊತ್ತಾಗ್ತದೆ ಕಳೆಯೇ ಇಲ್ಲ ಅಂತ. ಆ ಮನೆಯ ಒಳಗಡೆ ಗೊತ್ತಾಗುದಿಲ್ಲ ವಿಜಯಣ್ಣ, ಎಲ್ಲವೂ ಇರ್ತದೆ, ಕೋಟಿಗಟ್ಟಲೆ ದುಡ್ಡಿರ್ತದೆ, ಅವರ ಹತ್ರ ಸಂಪತ್ತಿರ್ತದೆ, ಎಲ್ಲ ಇರ್ತದೆ, ಎಂಥದೋ ಕಳೆ ಇಲ್ಲ ಅಂತ ಆಗುವುದಿಲ್ವ ನಿಮಗೆ? ಹಾಗೆ ಅನಿಸಿದೆಯಾ ಕೆಲವೊಂದು ಮನೆ? ಹಾಗೆ ಅನಿಸುವುದು ಯಾಕೆ ಗೊತ್ತುಂಟ? ಅಲ್ಲಿ ದೇವರ ಸಾನ್ನಿಧ್ಯ ಕಡಿಮೆ ಇರುತ್ತದೆ. ಹಾಗೆ ಆಗಬಾರದು ನಮ್ಮ ಮನೆ. ಯಾರು ಬಂದರೂ ಕೂಡ ಕೆಲವೊಂದು ಪುಟ್ಟ ಮನೆ, ದೊಡ್ಡ ಮನೆ ಅಲ್ಲ, ಪುಟ್ಟ ಮನೆ, ಅಲ್ಲಿ ನೆಮ್ಮದಿ, ನಮಗೆ ಮತ್ತೆ ಮತ್ತೆ ಹೋಗಬೇಕು ಅಂತ ಕಾಣುತ್ತದೆ ಕೆಲವೊಂದು ಮನೆ. ಯಾಕೆ ಅಂತಂದ್ರೆ ಅಲ್ಲಿ ದೇವರ ಸಾನ್ನಿಧ್ಯ ಜಾಸ್ತಿ ಇರುತ್ತದೆ. ಇದರ ಜೊತೆಗೆ ಮಕ್ಕಳು ಸಂಸ್ಕಾರವಂತರಾಗಬೇಕು. ನನಗೆ ಒಬ್ಬಳು ಪುಟಾಣಿ ಮಗಳು ಇದ್ದಾಳೆ. ಅವಳಲ್ಲಿ ನಾನು ಯಾವಾಗಲೂ ಹೇಳೋದು, ಮಗಳೇ, ಯಾವಾಗಲೂ ಹೇಳ್ತೇನೆ, ನಾನು ನೆನಪಾದಾಗಲೆಲ್ಲ ಹೇಳ್ತೇನೆ, 10 ಮಾರ್ಕ್ ಕಡಿಮೆ ಬಂದ್ರೆ ತೊಂದರೆ ಇಲ್ಲ ಮಗಳೇ, ದಾರಿ ತಪ್ಪಬಾರದು ಅಂತ. ದಾರಿ ತಪ್ಪಿದರೆ ಬೇಕಾ ಮತ್ತೆ ಜೀವನ? ಆ ಅಪ್ಪ ಅಮ್ಮನಿಗೆ ಜೀವನ ಬೇಕಾ? ನಾವು ಬರೀ ಮಾರ್ಕ್ಸು 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 ಚರಂಡಿಗೆ ಬಿಸಾಕ್ರಿ ಆ ಮಾರ್ಕ್ಸ್ ಅನ್ನ. ಸಂಸ್ಕಾರ ಮುಖ್ಯ. ನಮ್ಮ ಕುಟುಂಬದ ಕೀರ್ತಿ ಗೌರವಗಳನ್ನ ಉಳಿಸುವ ಮಕ್ಕಳು ಆ ಮಕ್ಕಳಾಗಬೇಕು. ನಮ್ಮ ಸಮಾಜವನ್ನ, ಹಿಂದೂ ಸಮಾಜಕ್ಕೆ ಆಸ್ತಿಯಾಗಬಲ್ಲ ಮಕ್ಕಳು ನಮ್ಮ ಮಕ್ಕಳಾಗಬೇಕು. ನಮ್ಮ ಭಾರತವನ್ನ ಉಳಿಸುವ ಮಕ್ಕಳು ನಮ್ಮ ಮಕ್ಕಳಾಗಬೇಕು. ಯಾವುದೋ ವಿದೇಶಿ, ಅದು ಸಂಸ್ಕೃತಿಯಲ್ಲ, ಅದನ್ನೆಂಥದ್ದು ಅಂತ ಹೇಳೋದು, ವಿದೇಶಿ ಸಂಗತಿಗಳನ್ನ ಅಳವಡಿಸಿಕೊಂಡು ಎಲ್ಲ ಅಪ್ಪ ಅಮ್ಮನನ್ನೆಲ್ಲ ಮರೆತು, ಗುರು ಹಿರಿಯರನ್ನೆಲ್ಲ ಮರೆತು ಹೇಗೇಗೋ ಬದುಕುವುದು. ಒಬ್ಬ ಕಾಲಿಗೆ ಚಪ್ಪಲಿ ಹಾಕದೆ ನಡೆದಾಡ್ತಿದ್ದ ವಿದೇಶಿ ಪ್ರವಾಸಿಗ ಒಬ್ರು ಸ್ವಾಮೀಜಿ ಹೇಳಿದ್ದಂಗೆ. ಸ್ವಾಮೀಜಿ ಹೇಳಿದ್ರಂತೆ, ಚಪ್ಪಲ್ ಹಾಕೊಳ್ಳೋ, ಮುಳ್ಳು ಗಿಳ್ಳು ಚುಚ್ಚಿಯವು ಕಣಪ್ಪ ಅಂತ. ಆಗ ಆತ ಹೇಳಿದ್ದಂತೆ, ಅಯ್ಯಯ್ಯೋ ಸ್ವಾಮೀಜಿ ಏನ್ ಹೇಳ್ತಿದ್ದೀರಿ, ನಿಮಗೆ ಗೊತ್ತಾ, ನಾನು ವಿದೇಶದಿಂದ ಭಾರತಕ್ಕೆ ತೀರ್ಥಯಾತ್ರೆ ಬಂದವನು ಸ್ವಾಮೀಜಿ. ನನ್ನಂತಗ ಲಕ್ಷಾಂತರ ಜನ ವಿದೇಶಿಯರ ಪಾಲಿಗೆ ಈ ಭಾರತ ಅಂತಂದ್ರೆ ಜಗತ್ತಿನ ಭೂಪಟದಲ್ಲಿರುವ ದೇವರ ಕೋಣೆ ಸ್ವಾಮೀಜಿ. ಇಂಥ ಪುಣ್ಯ ಭೂಮಿಗೆ ಚಪ್ಪಲಿ ಹಾಕಿ ತುಳಿಯುವ ಧೈರ್ಯ ನನಗಿಲ್ಲ ಸ್ವಾಮೀಜಿ. ಅಂತ ಪುಣ್ಯದ ಮಣ್ಣಿದು. ಈ ಭಜನೆ ಇವತ್ತು ನಡೀತಾ ಇರೋದಲ್ಲ, ಎಷ್ಟು ವರ್ಷಗಳಿಂದ ನಮ್ಮ ಹಿರಿಯರು ಭಜನೆಗಳನ್ನ ನಡೆಸ್ತಾ ಬಂದಿದ್ದಾರೋ ಯಾರಿಗೆ ಗೊತ್ತು. ನಾವು ಹೇಳುವ ಮಂತ್ರಗಳು ಇವತ್ತಿಂದ ನಿನ್ನೆಯದ್ದ. ನಾನು ಭಾಷಣ ಮಾಡಿದ್ರು ಮಾಡದೇ ಇದ್ರು ಸಾವಿರಾರು ಕಾಲ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ ಇಲ್ಲಿನ ಜನ. ನಾವು ಸುಮ್ಮನೆ ಅಹಂಕಾರ ಪಟ್ಟುಕೊಳ್ಳೋದು, ನಾವು ಭಾಷಣ ಮಾಡಿದರೆ ಮಾತ್ರ ಉಳಿಯುವುದು ಅಂತಲ್ಲ, ನಾವು ಭಜನೆ ಮಾಡಿದರೆ ಮಾತ್ರ ಉಳಿಯುವುದು ಅಂತಲ್ಲ. ಭಜನೆ ಮಾಡಬೇಕು, ಪೂಜೆ ಮಾಡಬೇಕು, ಭಾಷಣ ಮಾಡಬೇಕು, ಹಾಗಲ್ಲ. ಅದರ ಸತ್ವ ಅಷ್ಟು ಗಟ್ಟಿ ಇದೆ. ಭಾಷಣ ಮಾಡಿದರೂ ಉಳಿತದೆ, ಮಾಡದೇ ಇದ್ರೂ ಉಳಿತದೆ. ಇದು ನಾಶವೇ ಇಲ್ಲ ಈ ನಮ್ಮ ಸಂಸ್ಕೃತಿಗೆ. ಅಂತ ಸಂಸ್ಕೃತಿಯನ್ನ ನಂಬಿ ಇಷ್ಟು ಖರ್ಚು ಮಾಡಿರುವಾಗ
ಸ್ವಲ್ಪ ಖರ್ಚು ಮಾಡಿ ಸಂಸ್ಕೃತಿಯ ಪ್ರಕಾರ ನೀವು ಪೂಜೆ ಮಾಡಿದ್ದು, ಸಂಸ್ಕೃತಿಯ ಪ್ರಕಾರ ಭಜನೆ ಮಾಡಿದ್ದು, ಸಂಸ್ಕೃತಿಯ ಪ್ರಕಾರ ಅನ್ನದಾನ ಮಾಡಿದ್ದು. ನನ್ನ ಶ್ರೀಮತಿಗೆ ನಾನು ಮದುವೆಯಾಗುವ ಸಂದರ್ಭದಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಮಧ್ಯಾಹ್ನದ ಹೊತ್ತಿನಲ್ಲಿ ಯಾರು ಬಂದರೂ ಕೂಡ ಖುಷಿ ಖುಷಿಯಿಂದ ಊಟ ಕೊಡಬೇಕು ಅಂತ. ಕೆಲವೊಂದು ಮನೆ ಪೇಟೆಗಳಲ್ಲೆಲ್ಲ ಪಕ್ಕದ ಮನೆಯವರನ್ನ ನನಗೆ ಇದು ಎಂಥದ್ದು ಅಂತಾಗೋದು ವಿಚಿತ್ರ. ನಮ್ಮ ಸಂಸ್ಕೃತಿಯೇ ಅಲ್ಲ ಅದು. ಹಸಿದು ಬಂದವನಿಗೆ ಊಟ ಕೊಡುವ ಮನೆ ನಮ್ಮದಾಗಬೇಕು. ಬಾಯಾರಿ ಒಂದು ಲೋಟ ಬಾಯಾರಿಕೆ ತಗೊಳ್ಳದೆ ಹೋಗಬಾರ್ದು ನಮ್ಮ ಮನೆಗೆ ಬಂದವರು, ಒಳ್ಳೆಯವರು. ಆ ಶಿಷ್ಟಾಚಾರವನ್ನು ನಾವು ಪಾಲನೆ ಮಾಡುತ್ತಾ ಇದ್ದು, ವಾರ್ಷಿಕವಾದ ಕಾರ್ಯಕ್ರಮಗಳನ್ನೆಲ್ಲ ನಮ್ಮ ಮನೆಯೊಳಗಡೆ ಮಾಡ್ತಾ ಇದ್ದು, ಸಾಧು ಸಜ್ಜನರು ಹಿರಿಯರು ಬಂದಾಗ ತುಂಬಾ ಗೌರವದಿಂದ ನಮ್ಮ ಮನೆಯ ಒಳಗಡೆ ಅವರನ್ನು ಗೌರವಿಸಿಕೊಂಡು, ಗಂಡ ಹೆಂಡತಿ ತುಂಬಾ ಪ್ರೀತಿಯಿಂದ ಇದ್ದು, ಕೋಟಿ ದುಡ್ಡಿದ್ರು ಗಂಡ ಹೆಂಡತಿ ಒಳ್ಳೆಯ ಸಂಬಂಧ ಇಲ್ಲ ಅಂತಂದ್ರೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಆ ಸಂಬಂಧಗಳು ಒಳ್ಳೆಯದು ಬೇಕು. ಆ ಸಂಬಂಧಗಳು ಒಳ್ಳೆಯದಿದ್ದು ಇಬ್ಬರು ಚಿನ್ನದಂತ ಮಕ್ಕಳು, ಆ ಮಕ್ಕಳನ್ನ ತುಂಬಾ ಸಂಸ್ಕಾರ ಕೊಟ್ಟು, ವಿದ್ಯೆ ಕೊಟ್ಟು, ತಯಾರು ಮಾಡಿ, ಈ ದೇಶದ ಆಸ್ತಿಯನ್ನಾಗಿ ಮಾಡಿ ನಿಮ್ಮ ಗೃಹಸ್ಥಾಶ್ರಮ ಸಾರ್ಥಕ ಆಗಲಿ ಅಂತ ಹೇಳಿ ನಾನು ಲೋಕೇಶ ಲೀಲಾವತಿ ದಂಪತಿಗೆ ಶುಭ ಹಾರೈಸಿ, 1/4 ಗಂಟೆಯಿಂದ ಜಾಸ್ತಿ ಮಾತಾಡಿದೆ ಸೂಚನೆ ಬಂದದ್ರಿಂದ, ಆಯ್ತಾ. ಇನ್ನು ನಾವೆಲ್ಲರೂ ಕೂಡ ಬಂದರ ನೆಂಟರಿಷ್ಟರು ಕೂಡ ಎಲ್ಲರೂ ಕೂಡ ಹೊಟ್ಟೆ ತುಂಬ ಚಂದ ಊಟ ಮಾಡಬೇಕು, ಚೆನ್ನಾಗಿಟ್ಟಿರಲಿ ಇವರನ್ನ ದೇವರು ಅಂತ ಹೇಳಿ ಬಯಸಬೇಕು. ಆಗ ಚೆನ್ನಾಗಿರುತ್ತಾರೆ ಅವರು. ಅದು ನಮ್ಮ ಕರ್ತವ್ಯ. ಊಟ ಮಾಡಿದವರ ಕರ್ತವ್ಯ ಅದು, ದಕ್ಷಿಣೆ ತಗೊಂಡವರ ಕರ್ತವ್ಯ ಅದು, ಅವರನ್ನು ಚೆನ್ನಾಗಿಟ್ಟಿರುವಂತ ಭಗವಂತನಲ್ಲಿ ಬೇಡಿಕೊಳ್ಳುವುದು. ಹಾಗಾಗಿ ಬದುಕು ಬಂಗಾರವಾಗಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಸತ್ಯನಾರಾಯಣ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಟೀಮ್, ಈ ಮರಕತದ ಟೀಮ್ ನನಗೆ ಬಹಳ ಸಮಯಗಳಿಂದ ಪರಿಚಯ. ಇವರು ಬಹಳ ಚೆನ್ನಾಗಿ ಭಜನೆ ಹಾಡುವವರು. ಸಾಧ್ಯವಾದರೆ ನಾನಂತೂ ಪ್ರೋತ್ಸಾಹವೇ ಕೊಡೋದು. ಕೆಲವರು ಪುರೋಹಿತರು ಅಲ್ಲ, ಗೊತ್ತಿಲ್ಲ ಅವರ ವ್ಯೂ ಆಫ್ ಥಿಂಕಿಂಗ್ ಏನು ಅಂತ ಗೊತ್ತಿಲ್ಲ. ನಾನು ಯಾರನ್ನು ಬೊಟ್ಟು ಮಾಡುತ್ತಿಲ್ಲ. ಪೂಜೆಯ ಹೊತ್ತಿನಲ್ಲಿ ಭಜನೆ ಬೇಡ ಅಂತ ಹೇಳ್ತಾರಂತೆ. ನಾನು ಆಗಲ್ಲ, ಭಜನೆ ಮಾಡಿ ಅಂತ ಹೇಳೋದು. ಯಾಕೆಂದ್ರೆ ದೇವರು ಹೇಳಿದ್ದಾನಲ್ಲ, ನಾಹಂ ವಸಾಮಿ ವೈಕುಂಠೆ ಅಂತ, ನಾನು ಎಲ್ಲಿ ಭಜನೆಗಳು ನಡೀತದೋ ಅಲ್ಲಿರ್ತೇನೆ ಅಂತ. ಹಾಗಾಗಿ ಒಂದು ಕಡೆಯಿಂದ ಪೂಜೆಯೂ ಆಗ್ತಾ ಇರಲಿ, ಮತ್ತೊಂದು ಕಡೆಯಿಂದ ಭಜನೆಯೂ ಆಗ್ತಾ ಇರಲಿ, ಮತ್ತು ಸುಶ್ರಾವ್ಯವಾಗಿರಬೇಕು ಭಜನೆ. ಕೇಳುವ ಅಂತ ಅನಿಸುವ ಭಜನೆ ಆದರೆ ಮಾತ್ರ ಜನರಿಗೆ ಅದನ್ನು ಮಾಡಿಸ್ಲಿಕ್ಕೆ ಮನಸ್ಸು ಬರ್ತದೆ. ಯಾವುದ್ಯಾವುದೋ ಹುಚ್ಚುಚ್ಚು ಹಾಡುಗಳನ್ನು ಹಾಡಿ ಆ ಮನೆ ಒಕ್ಕಲಿನ ವಾತಾವರಣವನ್ನೇ ಹಾಳು ಮಾಡುವುದಲ್ಲ. ನಾವು ಭಜನೆಗಳನ್ನು ಮಾಡಿ ನಾವು ಆರಾಮದಲ್ಲಿ ಈ ದೇವರ ಸನ್ನಿಧಿಯಲ್ಲಿ ಅಲ್ಲ, ಬೇರೆ ಹೊತ್ತಿನಲ್ಲಿ ಫಿಲಮಿಗೆ ಹೋಗುವ, ಕ್ಲಬ್ಬು ಪಾರ್ಕು ಸುತ್ತಾಡುವ, ಆದರೆ ದೇವರನ್ನ ಇಟ್ಟುಕೊಂಡು ಅಲ್ಲಿ ಹುಚ್ಚುಚ್ಚು ಹಾಡಬಾರದು. ಇಂಥ ಭಜನೆಗಳು ನಡೆದರೆ ಮಾತ್ರ ಅದು ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುವುದಕ್ಕೆ ಸಾಧ್ಯ ಅಂತ ಮತ್ತೆ ಮತ್ತೆ ಹೇಳ್ತಾ ಈ ಮಾತುಗಳನ್ನು ನನ್ನ ಇಷ್ಟದೇವರ ಚರಣಪದ್ಮಗಳಿಗೆ ಸಮರ್ಪಿಸಿ ವಿರಮಿಸ್ತಾ ಇದ್ದೇನೆ. ಜೈ ಹಿಂದೂಸ್ತಾನ್.